ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕೆಸೆಟ್ 2018ನಲ್ಲಿ ನಡೆದ ಪ್ರಶ್ನೆ ಪತ್ರಿಕೆಯ ವಾಯ್ ಸೀರೀಸ್ನ 21ರಿಂದ 30ರವರೆಗಿನ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಕಳೆದ ವಿಡಿಯೋಗಳಲ್ಲಿ 10ರಿಂದ 11 ಮತ್ತು 21ರಿಂದ 30ರವರೆಗಿನ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಸೊ ಈ ಒಂದು ವಿಡಿಯೋದಲ್ಲಿ 21ರಿಂದ 31ರವರೆಗಿನ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಕೆಸೆಟ್ 2018ನಲ್ಲಿ ನಡೆಯಲಾದ ಪ್ರಶ್ನೆ ಪತ್ರಿಕೆ. Yes friends, as you all know, we are providing 40 mock tests for paper 1 preparation with 1000 MCQs PDF. You can download all the 40 tests in PDF format and you can download notes on each unit. And to join for this comprehensive course, you can contact these two numbers. ಅದೇ ರೀತಿ ಫ್ರೆಂಡ್ಸ್, ಈಗ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಕರ್ನಾಟಕ ಸೆಟ್ ಟೆಸ್ಟ್ ಸೀರೀಸ್ 2021ನಲ್ಲಿ ನಾವು ನಿಮಗೆ 40 ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ. ಪ್ರತಿಯೊಂದು ಟೆಸ್ಟ್ ಇಲ್ಲಿ 50 ಪ್ರಶ್ನೆಗಳನ್ನು ಹೊಂದಿರ್ತದೆ. ಇಲ್ಲಿ 50 ಟೆಸ್ಟ್ ಅಂದರೆ ನೀವು ಸುಮಾರು 2000 MCQಗಳಿಗೆ ಪ್ರಿಪ್ರೇಷನನ್ನು ಮಾಡ್ತೀರಿ. ಪ್ರತಿಯೊಂದು ಟೆಸ್ಟ್ ಕೂಡ ಎಲ್ಲ ಯೂನಿಟ್ಗಳ ಮೇಲೆ ಇರ್ತದೆ. ಅದೇ ರೀತಿ 1000 MCQಗಳ PDF ಅನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಅಂದರೆ ಪ್ರತಿಯೊಂದು ಯೂನಿಟ್ನ ಮೇಲೆ 100 MCQಗಳು ಇರ್ತವೆ. ಅದ್ರ ಜೊತೆಗೆ 40 ಟೆಸ್ಟ್ಗಳ PDF ಸೊಲ್ಯೂಷನನ್ನು ನಿಮಗೆ ನೀಡ್ತೀವಿ. ಇದ್ರ ಜೊತೆಗೆ ನೀವು ಪ್ರತಿಯೊಂದು ಯೂನಿಟ್ನ ಮೇಲೆ ನೋಟ್ಸನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು. ಈ ಒಂದು ಕಾಂಪ್ರಿಹೆನ್ಸಿವ್ ಕೋರ್ಸ್ಗೆ ನೀವು ಜಾಯ್ನ್ ಆಗಲು ಇಲ್ಲಿ ಕೊಟ್ಟಿರುವ ನಂಬರ್ಗಳಿಗೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು ಅಥವಾ ಈ ನಂಬರ್ಗೆ ಕಾಲ್ ಕೂಡ ಮಾಡಿ ನೀವು ಮಾಹಿತಿಯನ್ನು ಪಡಿಬೋದು. ಸೊ ಫ್ರೆಂಡ್ಸ್, ನೀವು ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ ಆ್ಯಪನ್ನು ಡೌನ್ಲೋಡ್ ಮಾಡಿನೂ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು ಅಥವಾ ನೇರವಾಗಿ ವಾಟ್ಸಪ್ ಗ್ರೂಪ್ನಲ್ಲಿಯೂ ಕೂಡ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ಈ 40 ಟೆಸ್ಟ್ಗಳು ನಿಮ್ಮ ಪೇಪರ್ 1 ಸ್ಕೋರನ್ನು ಹೆಚ್ಚು ಮಾಡಲು ನಿಮಗೆ ತುಂಬಾ ಅನುಕೂಲವಾಗಿವೆ. ಹಲವಾರು ಬಾರಿ ನಾವು ಕೆಸೆಟ್ ಕ್ವಾಲಿಫೈ ಆಗೋದನ್ನು ಕೇವಲ 2ರಿಂದ 4 ಅಂಕಗಳ ಅಂತರದಲ್ಲಿ ಕಳೆದುಕೊಳ್ತೇವೆ. ಈ ಒಂದು ಲೆವೆಲ್ನ ಪ್ರಿಪ್ರೇಷನನ್ನು ಬೂಸ್ಟ್ ಮಾಡಲು ಈ 40 ಟೆಸ್ಟ್ಗಳು ನಿಮಗೆ ತುಂಬಾ ಸಹಾಯವಾಗಿವೆ ಅಂತ ಹೇಳ್ತೀನಿ. ಇಲ್ಲಿ ಇಲ್ಲಿ ಸುಮಾರು 2000 MCQಗೆ ನೀವು ಪ್ರಿಪ್ರೇಷನನ್ನು ಮಾಡ್ತೀರಿ. ಇದ್ರ ಜೊತೆಗೆ ನಮ್ಮ 1000 MCQ PDF ಅನ್ನು ಓದಿದ್ರೆ ಅಲ್ಲಿಯೂ ಕೂಡ ನೀವು 1000 MCQಗೆ ಪ್ರಿಪ್ರೇಷನನ್ನು ಮಾಡ್ತೀರಿ. ನಮ್ಮೆಲ್ಲ ವಿಡಿಯೋ ಲೆಕ್ಚರ್ಸನ್ನು ಫಾಲೋ ಮಾಡಿದ್ರೆ ನೀವು 1000ಗಿಂತ ಅಧಿಕ MCQಗೆ ಪ್ರಿಪ್ರೇಷನ್ನ ಮಾಡ್ತೀರಿ. ಸೊ ಟೋಟಲಿ ನೀವು 4000 MCQಗಳಿಗೆ ಪ್ರಿಪ್ರೇಷನನ್ನು ಈ ಒಂದು ಕಾಂಪ್ರಿಹೆನ್ಸಿವ್ ಕೋರ್ಸ್ನಲ್ಲಿ ಮಾಡಬಹುದು. ಸೊ ಈ 40 ಟೆಸ್ಟ್ಗಳು ನಿಮ್ಮ ಪೇಪರ್ 1 ಪ್ರಿಪ್ರೇಷನ್ಗೆ ತುಂಬಾ ಅನುಕೂಲವಾಗಿವೆ. ಈ ಎಲ್ಲ ಟೆಸ್ಟ್ಗಳು ನಿಮಗೆ ಕನ್ನಡದಲ್ಲಿ ಇರ್ತವೆ. ಇಲ್ಲಿ ಎಲ್ಲ ಪ್ರಶ್ನೆಗಳು, ಉತ್ತರಗಳು, ಅದ್ರ ಜೊತೆ ಎಲ್ಲ ವಿವರಣೆ ಎಲ್ಲವೂ ಕೂಡ ನಿಮಗೆ ಕನ್ನಡದಲ್ಲಿ ಕೂಡ ಸಿಗ್ತಾ ಇದೆ. In the same way, all the tests are also available in English language. The test will be in English and also in Kannada, and all these 40 tests are related to paper 1. If you subscribe for this course, you will be prepared nearby 2000 MCQs by attending these 40 tests. And you can if you study our 1000 MCQs PDF, then there we will prepare for 1000 MCQs. If you follow our all video lectures, you will be prepared for more than 1000 MCQs. Totally in this comprehensive course you are going to prepare for more than 4000 MCQs. And all these are available only at ₹999. Sometimes you will lose qualifying your KSET in the difference of only 2 to 4 marks. If you attend these 40 tests, you will get confidence, and this level of preparation will be boosted in this comprehensive course. So friends, from May 15 we are going to start a new batch. Already we are running 4th batch now. Third in all the 3 batches we have completed all the 40 tests and whatever materials we have provided, and currently we are running with 4th batch. In 4th batch, today is the 15th test. So from May 15 we are going to start new batch. ಓಕೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕೊರೋನಾ ಸಲುವಾಗಿ ಎಕ್ಸಾಮ್ ಮತ್ತೆ ಮುಂದೆ ಹೋಗಿರೋದ್ರಿಂದ ನಾವು May 15ರಿಂದ ಮತ್ತೊಂದು ಹೊಸ ಬ್ಯಾಚನ್ನು ಆರಂಭ ಮಾಡ್ತಾ ಇದ್ದೀವಿ. ಈ ಹೊಸ ಬ್ಯಾಚ್ನಲ್ಲಿ ನಿಮಗೆ May 15ರಿಂದ ಡೈಲಿ 2 ಟೆಸ್ಟ್ಗಳು ಇರ್ತವೆ. ಒಂದು ಬೆಳಿಗ್ಗೆ, ಇನ್ನೊಂದು ಸಂಜೆ. ಇಲ್ಲಿ ತನಕ ಅಂತಂದರೆ ನಮ್ಮ ಕೊನೆಯ ಟೆಸ್ಟ್ ಜೂನ್ 3ರ ತನಕ ನೀವು 40 ಟೆಸ್ಟ್ಗಳಲ್ಲಿ ಅಟೆಂಡ್ ಮಾಡ್ತೀರಿ. ಇದರ ಜೊತೆಗೆ ನೋಟ್ಸ್, PDF, MCQs ಎಲ್ಲವನ್ನು ಕೂಡ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಸೊ ನೀವೇನಾದರೂ ಈ 5th ಬ್ಯಾಚ್ಗೆ ಜಾಯಿನ್ ಆಗಲು ನೀವು ನಮಗೆ ಕಾಂಟ್ಯಾಕ್ಟನ್ನು ಮಾಡ್ಬೋದು. Okay, if you want to join for our batch 5, you can contact this number. You can just send a WhatsApp message to this
and whatever materials we are providing, 40 tests, PDF of the test, notes and 1000 MCQs PDF you can access through our WhatsApp group and also through our ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ ಆ್ಯಪ್. ನೀವು ಎಲ್ಲ ಮಾಹಿತಿಯನ್ನು ಆ್ಯಪ್ನಲ್ಲಿಯೂ ಕೂಡ ಪಡಿಬೋದು, ವಾಟ್ಸಪ್ ಗ್ರೂಪ್ನಲ್ಲಿಯೂ ಕೂಡ ಪಡಿಬೋದು. ಸೊ ಲೆಟ್ ಅಸ್ ಮೂವ್ ಟು ದಿ ಕ್ವಶನ್ಸ್. ಹಿಯರ್ ಕ್ವಶನ್ ನಂಬರ್ 21 ಈಸ್, ಇದು 2018ರ ಒಂದು ಪ್ರಶ್ನೆ ಪತ್ರಿಕೆ ಆಗಿರ್ತದೆ. Okay, so question number 21 is, which one of the following is the most effective mode of learning in the present days? Yes, option is self study, option B blended learning, option C face to face learning, option D e learning. ಇವುಗಳಲ್ಲಿ ಯಾವುದು ಪ್ರಸ್ತುತ ದಿನಗಳಲ್ಲಿ ಅತ್ಯಂತ ಪರಿಣಾಮಕಾರಿಯಾದ ಕಲಿಕಾ ವಿಧಾನವಾಗಿದೆ? ಆಪ್ಷನ್ ಎ ಸ್ವಯಂ ಅಧ್ಯಯನ, ಆಪ್ಷನ್ ಬಿ ಮಿಶ್ರಿತ ಕಲಿಕೆ, ಆಪ್ಷನ್ ಸಿ ಮುಖಾಮುಖಿ ಕಲಿಕೆ, ಆಪ್ಷನ್ ಡಿ ವಿದ್ಯುನ್ಮಾನ ಕಲಿಕೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಬ್ಲೆಂಡೆಡ್ ಲರ್ನಿಂಗ್. ಎಸ್, ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಮಿಶ್ರಿತ ಕಲಿಕೆ. ಸೊ ಬ್ಲೆಂಡೆಡ್ ಲರ್ನಿಂಗ್ ಇಟ್ ಈಸ್ ದ ಮೋಸ್ಟ್ ಎಫೆಕ್ಟಿವ್ ಮೆಥಡ್ ಆಫ್ ಟೀಚಿಂಗ್ ನೌ ಅ ಡೇಸ್. ಎಸ್, ಮಿಶ್ರಿತ ಕಲಿಕೆ ಇದು ಅತ್ಯಂತ ಪರಿಣಾಮಕಾರಿಯಾದ ಕಲಿಕಾ ವಿಧಾನವಾಗಿದೆ. Yes, then what do you mean by blended learning? Yes, if you observe this picture, you will come to know what is the meaning of the blended learning. Blended learning, it is a mixture of both classroom learning and online learning. Yes, blended learning, it is an approach to education that combines online educational material and opportunities for interaction online with the traditional place-based classroom methods. Yes, it is known as the blended learning. Whatever we are following, it is blended learning only. We will study in the offline classes also, and also we can study through the online. There are also many online portals are also available for our study. Yes, it requires the physical presence of both the teacher and student with some elements of student control over time, place, path or pace. Okay, this is known as the blended learning. Blended learning ಅಂದರೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡನ್ನೂ ಕೂಡ ಸೇರಿಸಿ ನಡೆಯುವ ಒಂದು ತರಗತಿಗಳು. ಇದಕ್ಕೇನಂತೀವಿ ನಾವು ಬ್ಲೆಂಡೆಡ್ ಲರ್ನಿಂಗ್. ಇಲ್ಲಿ ಕೂಡ ಟೀಚರ್ ಮತ್ತು ಸ್ಟೂಡೆಂಟ್ ಇಬ್ಬರು ಕೂಡ ಮುಖ್ಯ ಪಾತ್ರವನ್ನು ವಹಿಸ್ತಾರೆ. ಆದರೂ ಕೂಡ ಇಲ್ಲಿ ಸ್ಟೂಡೆಂಟ್ ಕಂಟ್ರೋಲ್ ಸ್ವಲ್ಪ ಜಾಸ್ತಿ ಇರ್ತದೆ ಅಂತ ಹೇಳ್ಬೋದು, ಅಂದರೆ ಸ್ಟೂಡೆಂಟ್ ಸೆಂಟ್ರಿಕ್. ಎಸ್, ಕ್ವಶನ್ ನಂಬರ್ 22, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ದ ಏಮ್ ಆಫ್ ವ್ಯಾಲ್ಯೂ ಎಜುಕೇಷನ್? Yes, option A to inculcate moral values, option B to inculcate social values, option C to inculcate political values, option D to inculcate economic values. ಎಸ್, ಇವುಗಳಲ್ಲಿ ಯಾವುದು ಮೌಲ್ಯಯುತ ಶಿಕ್ಷಣದ ಗುರಿಯಾಗಿದೆ? ನೈತಿಕ ಮೌಲ್ಯಗಳನ್ನು ಅಂತರ್ಗತಗೊಳಿಸುವುದು, ಸಾಮಾಜಿಕ ಮೌಲ್ಯಗಳನ್ನು ಅಂತರ್ಗತಗೊಳಿಸುವುದು, ರಾಜಕೀಯ ಮೌಲ್ಯಗಳನ್ನು ಅಂತರ್ಗತಗೊಳಿಸುವುದು, ಆರ್ಥಿಕ ಮೌಲ್ಯಗಳನ್ನು ಅಂತರ್ಗತಗೊಳಿಸುವುದು. ಎಸ್, the aim of the value education is to inculcate moral values. So option A is the right answer. ಎಸ್, ಮೌಲ್ಯಯುತ ಶಿಕ್ಷಣದ ಮುಖ್ಯ ಗುರಿ ಅಂತಂದರೆ ನೈತಿಕ ಮೌಲ್ಯಗಳನ್ನು ಕಲಿಸುವುದು. Yes, what do you mean by value education? Value education, it is the process by which give moral values to the students. It is known as the value education, and value education is associated with those different pedagogies, methods or programs that teachers or educators use in order to create learning experience. Here the main motive is to give moral values to the students. ಇಲ್ಲಿ ವಿದ್ಯಾರ್ಥಿಗಳಿಗೆ ನೈತಿಕ ಮೌಲ್ಯಗಳನ್ನು ಕಲಿಸುವುದು ವ್ಯಾಲ್ಯೂ ಎಜುಕೇಷನ್ನ ಅಥವಾ ಮೌಲ್ಯಯುತ ಎಜುಕೇಷನ್ನ ಒಂದು ಮುಖ್ಯ ಗುರಿಯಾಗಿರ್ತದೆ. ಎಸ್, ಕ್ವಶನ್ ನಂಬರ್ 23, ಲೆಕ್ಚರ್ ಮೆಥಡ್ ಈಸ್ ಲೀಸ್ಟ್ ಇಫೆಕ್ಟಿವ್ ಇನ್ ದ ಲರ್ನಿಂಗ್ ಆಫ್ ದ ಫಾಲೋವಿಂಗ್? ಆಪ್ಷನ್ ಎ ಆಪ್ಟಿಟ್ಯೂಡ್, ಆಪ್ಷನ್ ಬಿ ಆಟಿಟ್ಯೂಡ್, ಆಪ್ಷನ್ ಸಿ ರಿಲೇಷನ್ಶಿಪ್, ಆಪ್ಷನ್ ಡಿ ಸ್ಕಿಲ್. ಡ್ಯಾಶ್ ಕಲಿಕೆಯಲ್ಲಿ ಉಪನ್ಯಾಸವು ಒಂದು ಕನಿಷ್ಠ ಪರಿಣಾಮವಾಗಿದೆ. ಆಪ್ಷನ್ ಎ ಮನೋಧೋರಣೆ, ಆಪ್ಷನ್ ಬಿ ಮನೋಭಾವನೆ, ಆಪ್ಷನ್ ಸಿ ಸಂಬಂಧಗಳು, ಆಪ್ಷನ್ ಡಿ ಕೌಶಲ್ಯ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಸ್ಕಿಲ್. ಲೆಕ್ಚರ್ ಮೆಥಡ್ ಇಟ್ ಈಸ್ ಲೀಸ್ಟ್ ಎಫೆಕ್ಟಿವ್ ಇನ್ ದ ಲರ್ನಿಂಗ್ ಆಫ್ ದಿ ಸ್ಕಿಲ್ಸ್. ಕೌಶಲ್ಯವನ್ನು ಕಲಿಯುವುದರಲ್ಲಿ ಉಪನ್ಯಾಸಕ ಒಂದು ಕನಿಷ್ಠ ಪರಿಣಾಮವನ್ನು ಬೀರ್ತದೆ, ಅಂದರೆ ಅಷ್ಟೊಂದು ಎಫೆಕ್ಟಿವ್ ಆಗುವುದಿಲ್ಲ. Yes, in lecture method, okay, what do you mean by lecture method? In lecture method, the teacher talks and students are passive listeners here. Okay, teacher will go on giving the lecture, but students are listening or they are understanding or no, teacher won't borrow. He
Teacher is continuously giving the information and the students are passive here. Since the students do not actively participate in this method of teaching, this is a teacher controlled information centered method. Yes, this method is also teacher controlled. Teacher want to maintain strict discipline in the class, and also it is information centered method. It means today the main aim of the teacher is only completion of the syllabus. He doesn't try to understand whether the students are following or no. Yes, so it is least effective in learning the skills. ಎಸ್ ಇಲ್ಲಿ ಲೆಕ್ಚರ್ ಮೆಥಡ್ ಅಂತಂತಂದರೆ ಇಲ್ಲಿ ಒಬ್ಬ ಶಿಕ್ಷಕ ಯಾವಾಗಲೂ ಪಾಠ ಮಾಡ್ತಾ ಹೋಗ್ತಾನೆ, ಆದರೆ ವಿದ್ಯಾರ್ಥಿಗಳು ಮಾತ್ರ ಸರಿಯಾಗಿ ಕೇಳೋದಿಲ್ಲ, ಅದ್ರ ಬಗ್ಗೆ ಶಿಕ್ಷಕರೆಲ್ಲ ಯಾವುದೇ ರೀತಿ ಯೋಚನೆ ಮಾಡೋದಿಲ್ಲ. ಅವನ ಮುಖ್ಯ ಉದ್ದೇಶ ಸಿಲೆಬಸ್ ಕಂಪ್ಲೀಟ್ ಮಾಡೋದಾಗಿರ್ತದೆ. ಹಾಗಾಗಿ ಇದಕ್ಕೆ ನಾವು ಟೀಚರ್ಸ್ ಆ್ಯಂಡ್ ಕಂಟ್ರೋಲ್ ಮೆಥಡ್ ಅಂತಲೂ ಕರಿತೀವಿ. ಶಿಕ್ಷಕ ಯಾವಾಗಲೂ ಕ್ಲಾಸ್ ರೂಮ್ನಲ್ಲಿ ಡಿಸಿಪ್ಲಿನನ್ನು ಮೇಂಟೈನ್ ಮಾಡ್ತಾ ಇರ್ತಾನೆ. ಮಾಹಿತಿಯನ್ನು ನೀಡಿದರೆ, ಸಿಲೆಬಸನ್ನು ಕಂಪ್ಲೀಟ್ ಮಾಡಿದರೆ ಅವನ ಕೆಲಸ ಮುಗಿದಂಥ ಭಾವನೆಯನ್ನು ಹೊಂದಿರ್ತಾನೆ. ಎಸ್, ಕ್ವೆಶ್ಚನ್ ನಂಬರ್ 24. ವಿಚ್ ಆಫ್ ದ ಫಾಲೋವಿಂಗ್ ಟೆಕ್ನಿಕ್ಸ್ ಯೂಸ್ಡ್ ಬೈ ಅ ಟೀಚರ್ ಟು ಟೀಚ್ ಇನ್ಕ್ಲೂಡ್? ಆಪ್ಷನ್ 1 ಲೆಕ್ಚರ್, 2 ಇಂಟರಾಕ್ಟಿವ್ ಲೆಕ್ಚರ್, 3 ಗ್ರೂಪ್ ವರ್ಕ್, 4 ಸೆಲ್ಫ್ ಸ್ಟಡಿ. ಒಬ್ಬ ಶಿಕ್ಷಕನು ಬೋಧನೆಗಾಗಿ ಈ ಕೆಳಗಿನ ಯಾವ ತಂತ್ರಗಳನ್ನು ಬಳಸ್ತಾನೆ? 1 ಉಪನ್ಯಾಸ, 2 ಪರಸ್ಪರ ವಿಚಾರ ವಿನಿಮಯ ಮಾದರಿ ಉಪನ್ಯಾಸ, ತಂಡ ಕಾರ್ಯ, ಸ್ವ ಅಧ್ಯಯನ. Yes, there are 4 options. Here the right answer is option B, 1, 2, 3 only. 1, 2, 3 ಮಾತ್ರ. Yes, because you know the techniques used by teacher are lecture method, interactive lecture, group work, self study. It is not the method of the it is not the method used by the ಟೀಚರ್. ಎಸ್, ಇಲ್ಲಿ ಸ್ವ ಅಧ್ಯಯನ ಶಿಕ್ಷಕನ ಒಂದು ತಂತ್ರ ಆಗಿಲ್ಲ. ಆದ ಕಾರಣ ಇಲ್ಲಿ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ಎಸ್, ಹಿಯರ್ ಯು ಕ್ಯಾನ್ ಸಿ the techniques used, the teaching methods are chosen to accomplish the specific objective. Yes, these methods are used by the teacher. For example, lecture method, worked examples, interactive lecture, flipped classroom, questioning, discussion, scenario based, case studies, collaborative learning, inquiry based, problem based, project based. These are the various techniques used by the teacher. But self study, it is not the method of teaching or technique of teaching used by the teacher. Yes, let us move to the next question. Question number 25. Which of the following is not a teaching method? Option A, buzz group. Option B, brainstorming. Option C, gossip. Option D, role plays. ಕೆಳಗಿನವುಗಳಲ್ಲಿ ಯಾವುದು ಉಪನ್ಯಾಸದ ಮಾದರಿ ಅಲ್ಲ? ಆಪ್ಷನ್ ಎ ಬಜ್ ಗುಂಪು, ಆಪ್ಷನ್ ಬಿ ಮಿದುಳು ದಾಳಿ, ಆಪ್ಷನ್ ಸಿ ಗಾಳಿ ಮಾತು, ಆಪ್ಷನ್ ಡಿ ಮಾದರಿ ಪಾತ್ರ. ಎಸ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎ ಟೀಚಿಂಗ್ ಮೆಥಡ್? ದಟ್ ಈಸ್ ಗಾಸಿಪ್. ಇಟ್ ಈಸ್ ನಾಟ್ ಎ ಟೀಚಿಂಗ್ ಮೆಥಡ್. ಗಾಳಿ ಮಾತು ಇದು ಒಂದು ಟೀಚಿಂಗ್ ಮೆಥಡ್ ಅಲ್ಲ. ಉಳಿದವು buzz group, brainstorming, role plays are the teaching methods here. Yes, there are different types of teaching methods which can be categorized into 3 broad types. One is a teacher centered method, second one is learner centered method, and third one is content focused method. Yes, here you can see various teaching methods. Teacher centered method include lecture, demonstration, biographical, historical, team teaching, student centered, laboratory, heuristic, project, assignment, discussion. Then pupil centered method. Pupil centered means these are also student centered, but in socialistic classroom techniques, seminar, symposium, workshop, panel discussion. Use of instruction technology means by using the technology. Programmed instruction, CIA, use of teaching machines, personalized instruction. These are the various teaching methods used by the teacher. Yes, the next question number 26 to 30. Yes, question number 26 to 30. Based on the following data with the help of the given figure. ಎಸ್, ಇಲ್ಲಿ ಒಂದು ಈ ಫಿಗರನ್ನು ಕೊಟ್ಟಿದ್ದಾರೆ. ಇದನ್ನು ನೋಡಿ ಇಲ್ಲಿ ಕೆಲವೊಂದು ಇನ್ಫಾರ್ಮೇಷನನ್ನು ನೀಡಿದ್ದಾರೆ. ಅದನ್ನು ನೋಡಿ ನಾವು ಈ ಮುಂದೆ ನೀಡುವ 5 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಓಕೆ, ಹಿಯರ್ ದ ಪಿಕ್ಚರ್ ಇಸ್ ದೇರ್, A, B, C. ದಿಸ್ ಈಸ್ ದ ಪಿಕ್ಚರ್ ಗಿವನ್ ಇನ್ ದಿ ಕ್ವಶನ್ ಪೇಪರ್.
Yes, this picture I put for our better understanding. ಎಸ್ ಇಲ್ಲಿ ನಾನು ಕನ್ನಡದಲ್ಲಿ ಪ್ರಶ್ನೆಗಳನ್ನು ಹಾಕಿದ್ದೀನಿ, ಬಟ್ ಈ ಇನ್ಫಾರ್ಮೇಷನನ್ನು ಕನ್ನಡದಲ್ಲಿ ಹಾಕೋದನ್ನು ಮರ್ತಿದ್ದೀನಿ. ಬಟ್ ಇಲ್ಲಿ ನೋಡ್ಬೋದು ನಾವು ಎ ಈಸ್ ಈಕ್ವಲ್ ಟು 30. ಎ ಅಂದರೆ 30. ಇದು ಈ ಸರ್ಕಲ್ ಏನಿದೆ ಅಲ್ಲ, ಎ ಈಸ್ ಈಕ್ವಲ್ ಟು 30. ದಿಸ್ ಸರ್ಕಲ್ ರಿಪ್ರೆಸೆಂಟ್ಸ್ 30. ಹಿಯರ್ ಐ ಹ್ಯಾವ್ ರಿಟನ್. ಎಸ್, ರಿಪ್ರೆಸೆಂಟ್ಸ್ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಸ್ಟಡಿಂಗ್ ಇನ್ ಫಿಸಿಕ್ಸ್. ಎಸ್, ಎ ಮೀನ್ಸ್ this circle shows total number of students studying the physics. This circle, okay. ಈ ಸರ್ಕಲ್ ಏನು ಮಾಡ್ತದೆ, ವಿದ್ಯಾರ್ಥಿಗಳು ಫಿಸಿಕ್ಸ್ ಅನ್ನು ಓದ್ತಾ ಇದ್ದಾರೆ. ಎಷ್ಟು ಜನ ಇದ್ದಾರೆ? 30. ದೆನ್ ಬಿ ನಮಗೆ ಗೊತ್ತಿಲ್ಲ. ಬಿ, ವಿ ಡೋಂಟ್ ನೋ ದ ನಂಬರ್ ಆಫ್ ಸ್ಟೂಡೆಂಟ್ಸ್. ರಿಪ್ರೆಸೆಂಟ್ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಸ್ಟಡಿಂಗ್ ಕೆಮಿಸ್ಟ್ರಿ. ಎಸ್, ಬಿ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಸ್ಟಡಿಂಗ್ ಕೆಮಿಸ್ಟ್ರಿ. ದಿಸ್ ಸರ್ಕಲ್. ಎಸ್, ಓಕೆ. ಬಿನ ಸರ್ಕಲ್ ಏನು ತೋರಿಸ್ತದೆ? ಒಟ್ಟು ಕೆಮಿಸ್ಟ್ರಿಯನ್ನು ಓದುವ ವಿದ್ಯಾರ್ಥಿಗಳ ಸಂಖ್ಯೆ ಕೊಟ್ಟಿಲ್ಲ. ಸಿ 40. ಎಸ್, ಸಿ ಈಸ್ ಈಕ್ವಲ್ ಟು 40. ಎಸ್, ದಿಸ್ ಸರ್ಕಲ್ ಸ್ಟೂಡೆಂಟ್ಸ್ ಸ್ಟಡಿಂಗ್ ಮ್ಯಾಥಮೆಟಿಕ್ಸ್. this circle represent chemistry. Circle C represents mathematics. Total number of students, 40 students are studying mathematics, 30 students are studying physics. B we don't know. Then next 12 students are studying physics and chemistry but not mathematics. So P is equal to 10. This area, yes, this area represents students who are studying both physics and chemistry but not mathematics. So P is equal to 12. Then 16 students are studying chemistry and mathematics but not physics. Yes, means the chemistry and mathematics R is equal to 12. This area represents students who are studying chemistry and mathematics but not physics. Then there are 4 students who are studying physics, chemistry and mathematics. Yes, so this area S represents, S is equal to 4. S represents the students who are studying physics, chemistry and mathematics. Yes, here P, Q, R, S. P means students who are studying physics and chemistry. There are 12 students this area. So Q means students who are studying physics and mathematics. It is not given. R means students who are studying both mathematics and chemistry, 16 students. S means students who are studying all the 3 subjects. S is equal to 4. So based on this we have to solve the upcoming questions. Yes, question number 26. If no student is studying chemistry alone, yes, what is the total number of students studying chemistry? Yes, please try to understand the question. Here, if no student is studying chemistry alone, yes, any student is not going to study chemistry alone, then what is the total number of students studying chemistry? Yes, it means no one is studying only chemistry, but they are studying the chemistry with the physics or with the mathematics. Yes, if no students is studying chemistry means the students who are studying only chemistry, it is 0. Then what is the number of students who are studying chemistry with mathematics and with physics? Option A 30, option B 28, option C 32, option D 34. ಯಾವುದೇ ವಿದ್ಯಾರ್ಥಿ ರಸಾಯನಶಾಸ್ತ್ರವನ್ನು ಮಾತ್ರ ಅಧ್ಯಯನ ಮಾಡದೆ ಒಟ್ಟಾರೆ ಎಷ್ಟು ವಿದ್ಯಾರ್ಥಿಗಳು ರಸಾಯನಶಾಸ್ತ್ರವನ್ನು ಅಭ್ಯಸಿಸ್ತಾ ಇದ್ದಾರೆ? ಎಸ್, ಸ್ವಲ್ಪ ಕನ್ಫ್ಯೂಷನ್ ಆಗಿರ್ಬೋದು ಕ್ವಶನ್, ಆದರೆ ಏನೂ ಇಲ್ಲ. ಇಲ್ಲಿ ಯಾವುದೇ ವ್ಯಕ್ತಿ ರಸಾಯನಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಇಲ್ಲ. ಅಧ್ಯಯನ ಮಾಡದೆ ಅಂತಂದರೆ ರಸಾಯನಶಾಸ್ತ್ರ ಒಂದೇ ಸಬ್ಜೆಕ್ಟನ್ನು ಅಧ್ಯಯನ ಮಾಡದೆ, ಅಂದರೆ ಕೇವಲ ರಸಾಯನಶಾಸ್ತ್ರವನ್ನು ಸಬ್ಜೆಕ್ಟನ್ನು ಮಾತ್ರ ಓದುವವರ ಸಂಖ್ಯೆ ಎಷ್ಟಿಲ್ಲಿ? 0. ಎಸ್, ದ ಸ್ಟೂಡೆಂಟ್ಸ್ ಹೂ ಆರ್ ಸ್ಟಡಿಂಗ್ ಓನ್ಲಿ ಕೆಮಿಸ್ಟ್ರಿ ಈಸ್ 0. ಹೌದಲ್ಲ, ಕೇವಲ ರಸಾಯನಶಾಸ್ತ್ರವನ್ನು ಓದುವ ವಿದ್ಯಾರ್ಥಿಗಳ ಸಂಖ್ಯೆ ಏನಿದೆ ಇಲ್ಲಿ? 0 ಇದೆ. ಹಾಗಾದರೆ ಒಟ್ಟಾರೆ ಎಷ್ಟು ವಿದ್ಯಾರ್ಥಿಗಳು ರಸಾಯನಶಾಸ್ತ್ರ ಅಭ್ಯಸಿಸ್ತಾ ಇದ್ದಾರೆ? ಹಾಗಾದರೆ ರಸಾಯನಶಾಸ್ತ್ರವನ್ನು ಇತರ ಸಬ್ಜೆಕ್ಟ್ಗಳೊಂದಿಗೆ
ಫಿಸಿಕ್ಸ್ನೊಂದಿಗೆ ಮತ್ತು ಮ್ಯಾಥಮೆಟಿಕ್ಸ್ನೊಂದಿಗೆ ಎಷ್ಟು ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ದಾರೆ. ನೋ ಸ್ಟೂಡೆಂಟ್ ಈಸ್ ಸ್ಟಡಿಂಗ್ ಕೆಮಿಸ್ಟ್ರಿ ಅಲೋನ್. ದೆನ್ ವಾಟ್ ಈಸ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಆರ್ ಸ್ಟಡಿಂಗ್ ದ ಕೆಮಿಸ್ಟ್ರಿ ವಿತ್ ಅದರ್ ಸಬ್ಜೆಕ್ಟ್ಸ್. ಸೊ let us find it. Students studying chemistry alone is 0. It is given in the question. ಕೇವಲ ರಸಾಯನಶಾಸ್ತ್ರವನ್ನು ಓದುತ್ತಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 0. ಇಲ್ಲಿ ಕ್ವಶನ್ ಅಲ್ಲಿನೇ ಕೊಟ್ಟಿದ್ದಾರೆ ಅವರು. ಓಕೆ, ಇಫ್ ನೋ ಸ್ಟೂಡೆಂಟ್ಸ್ ಈಸ್ ಸ್ಟಡಿಂಗ್ ಕೆಮಿಸ್ಟ್ರಿ ಅಲೋನ್, ಯಾವುದೇ ವಿದ್ಯಾರ್ಥಿ ರಸಾಯನಶಾಸ್ತ್ರವನ್ನು ಅಧ್ಯಯನ ಮಾಡದೆ, ಸೊ ಸ್ಟೂಡೆಂಟ್ಸ್ ಹೂ ಆರ್ ಸ್ಟಡಿಂಗ್ ಕೆಮಿಸ್ಟ್ರಿ ಈಸ್ 0. ದೆನ್ students who are studying chemistry and physics, it is represented by the area P. So the students who are studying physics and chemistry, how many students are there? 12. Physics ಮತ್ತೆ chemistry ಎರಡನ್ನೂ ಓದುವ ವಿದ್ಯಾರ್ಥಿಗಳು ಎಷ್ಟಿದ್ದಾರೆ? 12 ಜನ ಇದ್ದಾರೆ. P represent ಮಾಡ್ತದೆ. So students who are studying chemistry and mathematics, yes, chemistry and mathematics, it is represented by R. How many students are there? 16. ಎಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸ್ ಅಧ್ಯಯನ ಮಾಡೋರನ್ನ ಎಷ್ಟು ಜನ ಇದೆ? ಆರು ತೋರಿಸ್ತದೆ. ಎಷ್ಟು ಜನ ಇದ್ದಾರೆ? 16. ದೆನ್ ಸ್ಟೂಡೆಂಟ್ಸ್ ಹೂ ಆರ್ ಸ್ಟಡಿಂಗ್ ಕೆಮಿಸ್ಟ್ರಿ, ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್, ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಎಸ್. ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ದೇರ್? 4. ಎಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸ್ ಮೂರನ್ನು ಓದುವವರ ಸಂಖ್ಯೆ ಎಷ್ಟಿದೆ ಇಲ್ಲಿ? 4. ಇದನ್ನು ಎಸ್ ತೋರಿಸ್ತದೆ. ಎಸ್, ದೆನ್ ಸ್ಟೂಡೆಂಟ್ಸ್ ಹೂ ಆರ್ ಸ್ಟಡಿಂಗ್ ಓನ್ಲಿ ಕೆಮಿಸ್ಟ್ರಿ 0. ದೆನ್ ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ಸ್ಟಡಿಂಗ್ ಕೆಮಿಸ್ಟ್ರಿ? ಕೇವಲ ಕೆಮಿಸ್ಟ್ರಿಯನ್ನು ಓದುವ ರಸಾಯನಶಾಸ್ತ್ರವನ್ನು ಓದುವ ವಿದ್ಯಾರ್ಥಿಗಳ ಸಂಖ್ಯೆ 0 ಆದರೆ ಎಷ್ಟು ಜನ ವಿದ್ಯಾರ್ಥಿಗಳು ರಸಾಯನಶಾಸ್ತ್ರ ಓದ್ತಾ ಇದ್ದಾರೆ? ಕೆಮಿಸ್ಟ್ರಿ ಆ್ಯಂಡ್ ಫಿಸಿಕ್ಸ್ 12, ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥಮೆಟಿಕ್ಸ್ 16, ಕೆಮಿಸ್ಟ್ರಿ, ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ 4. ಸೊ ಟೋಟಲ್ 32 ಸ್ಟೂಡೆಂಟ್ಸ್ ಆರ್ ಸ್ಟಡಿಂಗ್ ಕೆಮಿಸ್ಟ್ರಿ. As question number 27, if students studying physics and mathematics, yes, if students studying physics and mathematics, physics, chemistry and mathematics are 14 in number, then what is the value of Q? Yes, if students studying physics and mathematics, yes, please try to understand the question. If students studying physics and mathematics plus physics, chemistry and mathematics are 14 students in number, then what is the value of Q? Yes, 14 ಜನ ವಿದ್ಯಾರ್ಥಿಗಳು ಏನಿದಾರಲ್ಲ, ಭೌತಶಾಸ್ತ್ರ ಮತ್ತು ಗಣಿತಶಾಸ್ತ್ರ ಹಾಗೂ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಗಣಿತಶಾಸ್ತ್ರವನ್ನು ಅಭ್ಯಸಿಸಿದರೆ ಚಿತ್ರಣದಲ್ಲಿರುವ Q ನ ಮೌಲ್ಯವೇನು? Yes, let us try to solve it. Yes, here you can see the picture. This is 30 students who are studying physics. B 0. We found in the last question. B is equal to 0. The students who are studying chemistry. B is equal to 0. ಇದನ್ನು ನಾವು ಮೊದಲನೇ ಪ್ರಶ್ನೆಯಲ್ಲಿ ಕಂಡುಹಿಡಿದಿವಿ. Next, C, students who are studying mathematics. Then P is equal to 12. P means students who are studying physics and chemistry. P is equal to 12. P ಅಂತಂದರೆ ಇವರು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಎರಡನ್ನೂ ಓದ್ತಾ ಇದ್ದಾರೆ. R means these students are studying both chemistry and mathematics. R ಇವರು ಮ್ಯಾಥಮೆಟಿಕ್ಸ್ ಮತ್ತು ಕೆಮಿಸ್ಟ್ರಿ ಎರಡನ್ನೂ ಓದ್ತಾ ಇದ್ದಾರೆ. ಅದೇ ರೀತಿ Q ಇವರು ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಎರಡನ್ನೂ ಓದ್ತಾ ಇದ್ದಾರೆ. Q we have to find here. Q, the students who are studying both physics and mathematics, that number we have to find here. So as given in the question, physics and mathematics, it is represented by Q, and physics, chemistry and mathematics is equal to 4. Yes, it is there in the question. If physics and mathematics means Q here. Physics and mathematics means Q plus physics, chemistry and mathematics means yes. Physics, chemistry and mathematics means this area. Yes, how many students are there who are studying physics and mathematics and physics, chemistry and mathematics? 14. Yes, means Q plus S is equal to 14. Q plus S is equal to 14. Yes, 14 ವಿದ್ಯಾರ್ಥಿಗಳಿದ್ದಾರೆ. ಭೌತಶಾಸ್ತ್ರ ಮತ್ತು ಗಣಿತಶಾಸ್ತ್ರ. ಎಸ್, ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ. ಭೌತಶಾಸ್ತ್ರ ಮತ್ತು ಗಣಿತಶಾಸ್ತ್ರ ಅಂತಂದರೆ Q,
ಅದೇ ರೀತಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಗಣಿತಶಾಸ್ತ್ರ ಅಂತಂದರೆ 3 ಸಬ್ಜೆಕ್ಟ್. ಸೇರಿಸಿ ಎಷ್ಟು ಜನ ಇದ್ದಾರೆ ಈ ಏರಿಯಾ? 14 ಜನ ಇದ್ದಾರೆ. ಸೊ ಕ್ಯೂ ಪ್ಲಸ್ ಎಸ್ ಇಸ್ ಈಕ್ವಲ್ ಟು 14. ನಾವೇನು ಮಾಡಬೇಕು? ಕ್ಯೂ ಅಷ್ಟೇ. ಹಾಗಾದರೆ ಈ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಎರಡನ್ನೂ ಓದುವರ ಸಂಖ್ಯೆ ಎಷ್ಟಂತ ನಾವು ಕಂಡುಹಿಡಬೇಕು. ಸೊ ಇಟ್ ಈಸ್ ವೆರಿ ಈಸಿ. ಕ್ಯೂ ಪ್ಲಸ್ ಎಸ್ ಇಸ್ ಈಕ್ವಲ್ ಟು 14. ಎಸ್ ವ್ಯಾಲ್ಯೂ ವಿ ನೋ ಆಲ್ರೆಡಿ 4. ಇಟ್ ಈಸ್ ಗಿವನ್ ಇನ್ ದ ಕ್ವಶನ್. ಸೊ ಕ್ಯೂ ಇಸ್ ಈಕ್ವಲ್ ಟು 14 minus 4. So Q is equal to 14 minus S. S value is 4. So 14 minus 4 is 10. So Q plus S ಅಂದರೆ 14 ಇದೆ. Q is equal to ಏನಾಗ್ತದೆ? 14 minus S. S ಅಂದರೆ 4. So 14 minus 4 10. Q is equal to 10. So the students who are studying physics and mathematics, that is represented by Q. Then how many students are there? There are 10 students who are studying the physics and mathematics. So Q area is 14. Option C correct. Question number 28. What is the total number of students in the class? Yes, they are not asking how many students are studying in all the 3 subjects. They are asking what is the total number of students in the class. ತರಗತಿಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಎಸ್ 4 ಆಪ್ಷನ್ ಕೊಟ್ಟಿದ್ದಾರೆ. 52, 60, 56, 63. Okay, let us try to find it. Okay, A means students who are studying physics. B means students who are studying chemistry. C means students who are studying mathematics. Okay, now students who are students who are studying only chemistry, we know 0. ಮೊದಲನೇ ಪ್ರಶ್ನೆಯಲ್ಲಿ ಕಂಡುಹಿಡಿದಿದ್ದೀವಿ. ಕೆಮಿಸ್ಟ್ರಿಯನ್ನು ಮಾತ್ರ ಓದುವ ವಿದ್ಯಾರ್ಥಿಗಳು ಎಷ್ಟು ಜನ ಇದ್ದಾರೆ? 0. ಓಕೆ, ಅದೇ ರೀತಿ ನಾವು ಫಿಸಿಕ್ಸನ್ನು ಮಾತ್ರ ಓದುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು, ಕೆಮಿಸ್ಟ್ರಿಯನ್ನು ಮಾತ್ರ ಓದುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಎಂಬುದನ್ನು ನಾವಿಲ್ಲಿ ಕಂಡುಹಿಡಬೇಕು. ಸೊ ಫಸ್ಟ್ ವಿಲ್ ಫೈಂಡ್ ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ಸ್ಟಡಿಂಗ್ ಓನ್ಲಿ ಫಿಸಿಕ್ಸ್. Then we will find how many students are studying only mathematics. And here students who are studying physics and chemistry are 12. Chemistry and mathematics are 16. And physics and mathematics are 10. This also we calculated. So students who are studying all the subjects are 4. So students studying only physics, that is A is 30 minus here physics and chemistry, the physics and physics and mathematics 10 are there, physics and chemistry 12 are there, and all the subject 4 are there. So 12 plus 10 22 plus 4 26. So 30 minus 26, there are 4 students who are studying only physics. Is it clear? ಓಕೆ, ಇಲ್ಲಿ ನೋಡಿ ಕೇವಲ ಫಿಸಿಕ್ಸನ್ನು ಓದುವವರ ಸಂಖ್ಯೆ ಕಂಡುಹಿಡಿಬೇಕು ನಾವು, ಹೌದಲ್ಲ? ಸೊ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಓದುವವರು 12 ಇದ್ದಾರೆ, ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ಓದೋರು 12 ಇದ್ದಾರೆ, ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ 3 ಓದೋರು 4 ಜನ ಇದ್ದಾರೆ. ಸೊ ಹಾಗಾದರೆ ಇಲ್ಲಿ ಒಟ್ಟು ಫಿಸಿಕ್ಸ್ ಎಲ್ಲರನ್ನು ಸೇರಿ ಫಿಸಿಕ್ಸ್ ಓದೋರ ಸಂಖ್ಯೆ ಎಷ್ಟಿದೆ? 30 ಇದೆ. ಇದರಲ್ಲಿ ಫಿಸಿಕ್ಸ್ ಅಷ್ಟೇ ಓದುವವರು ಎಷ್ಟು ಅಂತಂದರೆ 30 ಇದೆಲ್ಲ. 30ನಲ್ಲಿ ನಾವು ಇದನ್ನು ಟೋಟಲ್ ಮೈನಸ್ ಮಾಡಬೇಕು. 30 minus 26 is equal to 4. So 4 students are studying only physics. In the same way, students studying only mathematics, that is 40 minus 16 plus 4 20 plus 10 30. 40 minus 30, 10 students are studying only mathematics. 10 ಜನ ವಿದ್ಯಾರ್ಥಿಗಳು ಏನಿದಾರಲ್ಲ ಕೇವಲ ಮ್ಯಾಥಮೆಟಿಕ್ಸ್ ಓದ್ತಾ ಇದ್ದಾರೆ. ಆ್ಯಂಡ್ ಕೇವಲ ಕೆಮಿಸ್ಟ್ರಿ ಓದೋರ ಸಂಖ್ಯೆ ನಮ್ಗೆ ಆಲ್ರೆಡಿ ಗೊತ್ತಿದೆ 0. 32 ಇದೆ, ಇದು ಕೂಡ 32 ಆಗ್ತದೆ. 32 minus 32 0, ಅಥವಾ ನಾವು ಮೊದಲನೇ ಕ್ವಶನಲ್ಲಿ ಕೂಡ ಕಂಡುಹಿಡಿದಿದ್ದೀವಿ. ಸೊ ಸ್ಟೂಡೆಂಟ್ಸ್ ಹೂ ಆರ್ ಸ್ಟಡಿಂಗ್ ಓನ್ಲಿ ಫಿಸಿಕ್ಸ್ ಇಸ್ 4, ಸ್ಟೂಡೆಂಟ್ಸ್ ಹೂ ಆರ್ ಸ್ಟಡಿಂಗ್ ಓನ್ಲಿ mathematics is 10, students who are studying only chemistry is 0. Then students who are studying both physics and chemistry 12, represented by P. Students who are studying both physics and mathematics 10, Q is equal to 10. Students who are studying chemistry and mathematics 16, represented by R. Then students who are studying all the three subjects, yes. So the total number of students in the class is equal to A plus B plus C plus P
plus Q plus R plus S. The answer will be 56. So ಒಟ್ಟು ವಿದ್ಯಾರ್ಥಿಗಳು ಎಷ್ಟು ಜನ ಇದ್ದಾರೆ ಅನ್ನು ಕಂಡುಹಿಡಬೇಕಂದ್ರೆ ನಾವು A plus B plus C plus P plus Q plus R plus S ಲೆಕ್ಕ ಮಾಡಿದರೆ ನಮಗೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಸಿಗ್ತದೆ. ಅದು ಎಷ್ಟು ಬರ್ತದೆ? 56. ಸೊ ಆಪ್ಷನ್ ಸಿ 56 is the correct answer. This next question 29. What is the percentage of students studying physics? Yes, what is the percentage students who are studying the physics? You know how to find the percentage. ಹಾಗಾದರೆ ಭೌತಶಾಸ್ತ್ರ ಫಿಸಿಕ್ಸ್ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳ ಶೇಕಡಾವಾರು ಎಷ್ಟು? 53, 56, 60, 40. Yes, we calculated how many students are studying the physics. Yes, and we also calculated the total number of students. Yes, students who are studying physics 30. It is given in the question in the graph. Yes, here you can see the students who are studying physics is 30. Then what is the total number of students? 56. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 56 ಇದೆ. ಅದರಲ್ಲಿ ಕೇವಲ ಫಿಸಿಕ್ಸ್ ಓದುವವರ ಸಂಖ್ಯೆ 30 ಇದೆ. ಹಾಗಾದರೆ 30 divided by 56 into 100. So that is 53.33. 53.3%. ಸ್ಟೂಡೆಂಟ್ಸ್ ಕೇವಲ ಫಿಸಿಕ್ಸ್ ಓದುವವರ ಸಂಖ್ಯೆ ಫಿಸಿಕ್ಸನ್ನು ಓದುವವರ ಸಂಖ್ಯೆ 30 ಇದೆ. ಒಟ್ಟು ವಿದ್ಯಾರ್ಥಿಗಳು 56 ಇದ್ದಾರೆ. ಹಾಗಾದರೆ 30 divided by 56 into 100 53.3. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 53% approx. Question number 30. What is the ratio of number of students studying only physics to the number of students studying only mathematics? Please remember it. Here they are asking not the total number of students who are studying physics and mathematics. The students who are studying only physics, students who are studying only mathematics. Students who are studying only mathematics, it is given. Students who are studying only physics, we calculated it. So now we have to find the ratio. ಗಣಿತಶಾಸ್ತ್ರವನ್ನು ಮಾತ್ರ ಅಧ್ಯಯನ ಮಾಡುವವರು ಹೋಲಿಸಿದರೆ ಭೌತಶಾಸ್ತ್ರ ಮಾತ್ರ ಅಭ್ಯಸಿಸುವ ಸಂಖ್ಯೆಗೆ ಅನುಪಾತವೇನು? Yes, 4 options are there. Number of students who are studying only physics are 4 students. Number of students who are studying only mathematics are 10 students. So ratio is equal to 4:10. Yes, 4 this is 0.4:1. So the answer will be 0.4. So option B is the correct answer. Okay friends, this is about today's session. In our next video we will study question number 31 to 40 of the KSET 2018 question paper. ಮುಂದಿನ ವಿಡಿಯೋದಲ್ಲಿ ನಾವು 31 ರಿಂದ 40 ವರೆಗಿನ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಸೊ ಆಲ್ರೆಡಿ ನಾವು 2020 ಕ್ವಶನ್ ಪೇಪರನ್ನು ಡಿಸ್ಕಸ್ ಮಾಡಿದ್ದೀವಿ. ಇನ್ನೊಂದು 2 ವಿಡಿಯೋಗಳನ್ನು ಮಾಡಿದರೆ ನಾವು ಕ್ವಶನ್ ಪೇಪರ್ 2018 ಕೂಡ ಕಂಪ್ಲೀಟ್ ಮಾಡ್ತೀವಿ. So if you want to join our Telegram group, the link will be given in the description box. And I wish all the best to all KSET aspirants. For more videos, for mock tests and all, you can subscribe to Global Online University YouTube channel. Thank you.